ಜಮ್ಮು ಕಾಶ್ಮೀರದ ಅನಂತ್ನಾಗ್ಗೆ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿ ಕೊಡಲಿದ್ದಾರೆ. ಈಗಾಗಲೇ ಅವರು ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕು ಅನ್ನುವಂತಹ ಇನ್ಸ್ಟ್ರಕ್ಷನ್ ಅನ್ನು ಪಡೆದುಕೊಂಡು ಕೂಡಲೇ ಸ್ಥಳಕ್ಕೂ ಕೂಡ ಭೇಟಿ ಕೊಡುವಂಥವ್ರು ಆಗಿದ್ರು ನಿನ್ನೆ. ಈಗಾಗಲೇ ಈ ಪ್ರದೇಶವನ್ನು ಭಾರತೀಯ ಸೇನೆ ಸುತ್ತುವರೆದಿದ್ದು ಅಮಿತ್ ಶಾ ಆಗಮನ ಹಿನ್ನೆಲೆಯಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ. ಇತ್ತ ಘಟನೆ ಸಂಬಂಧ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆದಿದ್ದಾರೆ. ಸೌದಿ ಅರೇಬಿಯಾದ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಭಾರತಕ್ಕೆ ಬಂದಿಳಿದಿದ್ದಾರೆ. ಇವರಿಬ್ಬರಿಂದ ಒಂದು ನಿರೀಕ್ಷಣ ಜನ ಇಟ್ಕೊಂಡಿದ್ದಾರೆ, ಪ್ರತೀಕಾರವನ್ನು ತೀರಿಸ್ಕೊಳ್ತಾರೆ ಅಂತ. ಯಾಕಂದರೆ ಅವರಿಬ್ಬರದ್ದು ಟ್ರ್ಯಾಕ್ ರೆಕಾರ್ಡ್ ಆಗಿದೆ. ಬಟ್ ಸರ್ಜಿಕಲ್ ಸ್ಟ್ರೈಕ್ 3.0 ನಮ್ಗೆ ಯಾರಿಗೂ ಬೇಕಾಗಿಲ್ಲ. ಬೇಕಾಗಿರೋದು ಹೇಗೆ ಹಿಂಸಿಸಿ ಧರ್ಮವನ್ನು ಕೇಳಿಕೊಂಡ್ರೋ ಉಗ್ರರು, ಅದೇ ರೀತಿ ಅವರನ್ನು ನಿಲ್ಲಿಸಿ ಅವರ ಕುಟುಂಬದವ್ರನ್ನು ಅವರ ಕಣ್ಮುಂದೆ ಮುಗಿಸಬೇಕು. ಇದು ನ್ಯಾಯ, ಇದು ಈಕ್ವಾಲಿಟಿ. ಇದನ್ನು ಯಾವ ಮಾನವ ಹಕ್ಕುಗಳ ಸಂಘಟನೆ ಬಂದು ಪ್ರಶ್ನೆ ಮಾಡಿದ್ರು ಅಷ್ಟೇ. ಇದೇ ನ್ಯಾಯ. ಏನು ಮಾಡಿದ್ರು ಅವರು? ಪ್ರವಾಸಕ್ಕೆ ಹೋದರು, ಆದಾಯವನ್ನು ತಂದು ಕೊಡ್ತಾ ಇದ್ರು ಆ ರಾಜ್ಯಕ್ಕೆ, ಆ ಕೇಂದ್ರಾಡಳಿತ ಪ್ರದೇಶಕ್ಕೆ ಆದಾಯವನ್ನು ತಂದು ಕೊಡ್ತಾ ಇದ್ರು. ಒಬ್ಬರು 40,000 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾ ಇದ್ರು. ಅಲ್ಲಿ 40,000 ಇಂಟು 1 ಕೋಟಿ ಅಂತ ಅಂದರೆ ಲೆಕ್ಕ ಹಾಕಿ ಕಾಶ್ಮೀರಕ್ಕೆ ಬರ್ತಾ ಇದ್ದಂತಹ ಆದಾಯ ಪ್ರವಾಸಿಗರಿಂದ ಎಷ್ಟು ಅಂತ.